ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ. ಸೊ ಸೆನ್ಹೈಸರ್ ಪ್ರೊಫೈಲ್ USB ಮೈಕ್ರೋಫೋನ್. ಈ ಮೈಕ್ರೋಫೋನ್ ಪ್ರೊಫೆಷನಲ್ ಪಾಡ್ಕಾಸ್ಟಿಂಗ್ ಹಾಗೇನೆ ನೀವೇನಾದರೂ ವಾಯ್ಸ್ ಓವರ್ಸ್ ಕೊಡಬೇಕು ಅಂತಂದಿದ್ರೆ ಯೂಸ್ ಆಗುತ್ತೆ. ಗಿಟಾರಿಸ್ಟ್ಗಳು ಆಮೇಲೆ ಮ್ಯೂಸಿಷಿಯನ್ಸು ತೊಗೊಳಕ್ಕೆ ಹೋಗ್ಬೇಡಿ. ಸೊ ಗಿಟಾರ್ ಇದರಲ್ಲಿ ಡಿಟೆಕ್ಟ್ ಆಗಲ್ಲ, ಓನ್ಲಿ ವಾಯ್ಸ್ ಮಾತ್ರ ಡಿಟೆಕ್ಟ್ ಆಗುತ್ತೆ. ಅದಕ್ಕೇ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಮುಂದೆ ಏನೇನಿರುತ್ತೆ ಆನ್ ದ ಬಾಕ್ಸ್ ಅಂತ. ಸೊ ಮೈಕ್ ಇದೆ ನೋಡಿ, ಸೂಪರ್ ಕಾರ್ಡಾಯ್ಡ್ ಮೈಕ್ರೋಫೋನ್, ಬಹಳ ಚೆನ್ನಾಗಿದೆ. ಈ ಮೈಕಲ್ಲಿ ನಿಮಗೆ 3 ಕಂಟ್ರೋಲ್ಸ್ ಬರುತ್ತೆ, ಕಾಣಿಸ್ತಾ ಇದೆಯಲ್ವಾ? 3 ಕಂಟ್ರೋಲ್ಸು. ಒಂದು ಹೆಡ್ಫೋನ್ಸ್ ವಾಲ್ಯೂಮ್, ಹಾಗೇನೆ ಮೈಕ್ ವಾಲ್ಯೂಮ್ ಮತ್ತೆ ಬ್ಯಾಲೆನ್ಸ್. ಅಂದರೆ ನೀವು ಸಿಸ್ಟಮಿಗೆ ಕನೆಕ್ಟ್ ಮಾಡಿದಿರ ಅಂದರೆ ಸಿಸ್ಟಮ್ ಸೌಂಡು, ನಿಮ್ಮ ಮೈಕ್ ಸೌಂಡು ಎಷ್ಟು ಕೇಳಿಸ್ಬೇಕು ಅನ್ನೋ ಬ್ಯಾಲೆನ್ಸ್ ಇದರಲ್ಲಿ 3 ಇರುತ್ತೆ. ಹಾಗೆ ಒಂದು ಮ್ಯೂಟ್ ಬಟನ್ ಇರುತ್ತೆ. ಈ ಹಿಂದ್ಗಡೆ ಬಂದು ಹಿಂದ್ಗಡೆ USB-C ಇರುತ್ತೆ, ಹಾಗೇನೆ ಹೆಡ್ಫೋನ್ ಪೋರ್ಟ್ ಇರುತ್ತೆ ಕೇಳೋದಕ್ಕೆ. ಸೊ ನೋಡೋದ್ರಲ್ವಾ, ಇನ್ ದಿ ಬಾಕ್ಸ್ ಮತ್ತಿನ್ನೇನು ಇಲ್ಲ. ಇದು ಬಿಟ್ರೆ USB ಕೇಬಲ್ ಕನೆಕ್ಟ್ ಮಾಡೋದಕ್ಕೆ, ಹಾಗೇನೆ ಒಂದೆರಡು ಮ್ಯಾನ್ಯುಯಲ್ಸ್. ಈಗ ನೆಕ್ಸ್ಟ್ ನೀವು ಏನ್ ಕೇಳ್ತೀರಾ ವಾಯ್ಸ್ನ ನಾನು ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಈಗೇನ್ ಇದು USB ಮೈಕ್ರೋಫೋನ್ ಇದೆ, ಅದರಿಂದ ವಾಯ್ಸ್ ಕೇಳ್ತೀರಾ. ಈಗೇನ್ ನೋಡ್ತಾ ಇದ್ದೀರಲ್ವಾ, ಈ ಮೈಕ್ ಡೈರೆಕ್ಟ್ ಆಗಿ ಆಸ್ಮೋ ಪಾಕೆಟ್ 3 ಕನೆಕ್ಟ್ ಆಗಿದೆ. ಏನೇ ಎಕ್ಸ್ಟರ್ನಲ್ ಡ್ರೈವ್ಸ್ ಏನು ಬೇಡ, ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಈಗ ಡೈರೆಕ್ಟ್ ನೀವು ನನ್ನ ವಾಯ್ಸ್ನ ಥ್ರೂ ದಿಸ್ ಮೈಕೆ ಕೇಳ್ತಾ ಇರೋದು. ಈಸಿ ಟು ಯೂಸ್, ಭಾರಿ ಈಸಿ, ಏನೂ ಕಷ್ಟ ಇಲ್ಲ. ಇದು ಸ್ಪೆಷಲಿ ಪಾಡ್ಕಾಸ್ಟಿಂಗ್ ಹಾಗೆ ಸ್ಟ್ರೀಮರ್ಸ್ಗೆ ಭಾರಿ ಹೆಲ್ಪ್ ಆಗುತ್ತೆ. ನೀವು ಡೈಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತೀರಾ ಅಂದರೆ ಜಸ್ಟ್ ಕನೆಕ್ಟ್ ಮಾಡೋದಕ್ಕೆ USB-C to C ಕೇಬಲ್ ಇರುತ್ತೆ. USB-C to C ಅದೊಂದು ನೆನ್ಪಿಟ್ಕೊಳ್ಳಿ. USB-C to C ಕೇಬಲಿಂದ ಡೈರೆಕ್ಟಾಗಿ ಕನೆಕ್ಟ್ ಮಾಡೋದು, ಮಾತಾಡೋದು. ಸೊ ಯೂಟ್ಯೂಬಲ್ಲಿ ಯಾರ್ಯಾರು ಸ್ಟ್ರೀಮಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಾಗೆ ಪಾಡ್ಕಾಸ್ಟಿಂಗ್ ಮಾಡಬೇಕು ಅಂತಂದಿದ್ದೀರಾ ಅಂಥವ್ರಿಗೆ ಹೇಳಿ ಮಾಡಿಸಿರೋ ಮೈಕ್ ಇದು. ನೀವೂ ತೊಗೋತೀರಾ ಅಂತಂದರೆ ಅದರ ಅಫಿಲಿಯೇಟ್ ಲಿಂಕ್ನ ನಾನು ಕೆಳಗಡೆ ಶೇರ್ ಮಾಡಿರ್ತೀನಿ. ತಪ್ಪದೆ ಅದರಿಂದನೇ ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಸಿ ಯು, ಟಾಟಾ, ಬಾಯ್ ಬಾಯ್.